ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪನ ಮುದ್ದಿಂದ ಕೊಬ್ಬೋ ಭಾಗ್ಯ ಬಹುಶಃ ನನ್ನ ಮಗುಗೆ ಇಲ್ಲ ಅಂತ ಅನ್ಸತ್ತೆ. ನಿಂತರ ಅಪ್ಪನ ಪ್ರೀತಿ ನನ್ನ ಮಗುಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಪ್ಪ? ಅಪ್ಪ, ಟೀ ಆರೋಗ್ತದೆ, ಟೀ ಕುಡಿರಿ. ನನ್ಗೊಂದು ಭಯ ಕಾಡ್ತದೆ ಅಪ್ಪ. ನಾಳೆ ನನ್ನ ಮಗು ನನ್ನ ಅಪ್ಪನ ನಾನು ನೋಡ್ಲೇಬೇಕು, ನನಗಪ್ಪ ಬೇಕೇ ಬೇಕು ಅಂತ ನನ್ನನ್ನು ಬಿಟ್ಬಿಟ್ಟು ಹೊಟ್ಟೋದ್ರೆ ಆಗ ನಾನು ಏನು ಮಾಡಲಿ? ಅಪ್ಪ, ಟೀ ಸಖತ್ತಾಗಿದೆ ಅಪ್ಪ. ನಾನು ಟೆನ್ಷನಲ್ಲಿದ್ದಾಗ ಆಫೀಸಲ್ಲಿ ಶುಂಠಿ ಟೀನೇ ತರಿಸೋದು. ಅಯ್ಯೋ, ಆಫೀಸ್ ಅಂದಿದ ತಕ್ಷಣ ನೆನಪಾಯಿತು. ನಾನು ಆಫೀಸ್ ಕಡೆಗೆ ಹೋಗಿ ತುಂಬ ದಿನಗಳೇ ಆಗೋಯ್ತು. ಟೀ ಕುಡ್ದಾಗಿದ್ರೆ ಲೋಟ ಇಡು. ಇದು ಅಳಿಯಂದ್ರ ಮನೆ ಅನ್ಕೋಬೇಡ, ನಿನಗಿಷ್ಟ ಬಂದ ಕಡೆ ಹೋಗೋದಕ್ಕೆ. ಇದು ಸುಬ್ಬು ಸಿರಿಮನೆ. ಆಫೀಸ್ ಗಿಫೀಸ್ ಎಲ್ಲ ಬಂದು ಆರಾಮಾಗಿ ಮೊಬೈಲ್ ನಡ್ಕೊಂಡು ಮನೇಲೇ ಇರು. ಇಲ್ಲ, ನನ್ನ ಮಗಳು ಆಫೀಸ್ಗೆ ಹೋಗ್ತಾಳೆ. ಅವಳು ಬುದ್ಧಿವಂತೆ, ಅವಳ ಅವಶ್ಯಕತೆ ಆಫೀಸ್ಗಿದೆ. ನಾನು ಆಫೀಸ್ಗೆ ಹೋಗ್ಬೋದಾ ಅಪ್ಪ? ಹೌದು, ಮೊದಲು ಹೇಗೆ ಹೋಗ್ತಿದ್ಯೋ ಹಾಗೆ ವರ್ಕರ್ ಆಗಿ ನೀನು ಆಫೀಸ್ಗೆ ಹೋಗ್ತೀಯ. ಥ್ಯಾಂಕ್ಸ್ ಅಪ್ಪ. ಬಂಗಾರ, ನೀನು ಸುಬ್ಬು ಮಗಳು, ಅನುಸಿರಿ ಮನೆ ಅನ್ನೋದು ಯಾವಾಗಲೂ ನೆನಪಲ್ಲಿರಲಿ. ಸರಿ ಸರಿ ಅನು, ಒಪ್ಪಿಗೆ ಸಿಕ್ತಲ್ಲ, ಇನ್ನೂ ಯಾಕೆ ಹಾಗೆ ನಿಂತಿದ್ಯಾ? ಬೇಗ ಹೋಗು, ಇಲ್ಲ ಅಪ್ಪನ ಮುದ್ದಿಂದ ಕೊಬ್ಬೋ ಭಾಗ್ಯ ಬಹುಶಃ ನನ್ನ ಮಗುಗೆ ಇಲ್ಲ ಅಂತ ಅನ್ಸತ್ತೆ. ಜೈಂಡೆ, ಜೈಂಡೆ, ಎಲ್ಲಿ ಹೋದ ಇವನು? ಓಹ್ ಜೈಂಡೆ, ಎಲ್ಲಿ ಹೋದ ಇವನು? ಯಾರು ಅವನ? ಊಟ ಕೊಡ್ತೀನಂತ ಓಡೋದ? ನಿನ್ನ ಹತ್ರ ಊಟ ಕಟ್ಟು ಕಳಿಸಿದ್ದಾನಾ? ಎಲ್ಲಿ ಹೋದ ಇವನು? ಗುಡ್ ಮಾರ್ನಿಂಗ್ ಮ್ಯಾಮ್. ಹಾಯ್. ಗುಡ್ ಮಾರ್ನಿಂಗ್. ಹಲೋ. ಹಾಯ್. ಗುಡ್ ಮಾರ್ನಿಂಗ್ ಮೇಡಮ್. ಸಂತೋಷ್, ಇದನ್ನೆಲ್ಲ ತಗೊಳ್ಳಿ, ನನ್ನ ಕ್ಯಾಬಿನಲ್ಲಿ ಇಡಿ. ಎಷ್ಟೊತ್ತಾಯ್ತು ಅವ್ರು ಬಂದು? ಮೇಡಮ್, ಅವ್ರು ಬಂದು 10 ನಿಮಿಷ ಆಯಿತು. ಬಂದಾಗಲಿಂದ ಆರ್ಯವರ್ಧನ್ ಇದ್ದಾರಾ ಅಂತ ಒಂದು 40 ಸರಿ ಕೇಳಿದ್ರು ಮೇಡಮ್. ಬತ್ತಿದಾಗೆ ಅವರು ಸೀದಾ ಸರ್ ಚೇಂಬರ್ಗೆ ಹೋದ್ರು ಮೇಡಮ್. ವಯಸ್ಸಾದರು, ಸಖತ್ ಕಡಕ್ ಬೇರೆ ಮೇಡಮ್. ನನಗೇನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಅಲ್ಲಿ ಅಟೆಂಡ್ ಹಿಮ್. ಅವ್ರು ಇಷ್ಟು ಬೇಗ ಬರ್ತಾರೆ ಅಂತ ಇನ್ಫಾರ್ಮ್ ಕೂಡ ಮಾಡಿರಲಿಲ್ವಲ್ಲ. ಎನಿವೇಸ್, ಅವ್ರಿಗೆ ಕಾಫಿ ಟೀ ಏನು ಬೇಕೋ ಕೇಳಿದ್ರಾ? ಈಗಷ್ಟೇ ಟೀ ಕೊಟ್ಟು ಬಂದೆ ಮೇಡಮ್. ಓಕೆ. ಆಲ್ಸೋ ಅವ್ರ ಬ್ರೇಕ್ಫಾಸ್ಟ್ ಮೆನ್ಯೂನ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಅಕಾರ್ಡಿಂಗ್ಲಿ ಬೇಗ ಅರೇಂಜ್ ಮಾಡಿಬಿಡಿ. ಸರಿ ಮೇಡಮ್. Hello sir, good morning. You've come much earlier than the time you mentioned. Sorry, you had to wait. No need to apologize. ನಾನೇ ಬೇಗ ಬಂದಿರೋದು.
ಡೈರೆಕ್ಟಾಗಿ ಏರ್ಪೋರ್ಟಿಂದ ಇಲ್ಲಿಗೆ ಬಂದಲ್ಲ. ಯೂಶ್ವಲಿ ಮಿಸ್ಟರ್ ಆರ್ಯವರ್ಧನ್ ಆಫೀಸ್ಗೆ ಇಷ್ಟೊತ್ತಿಗೆ ಬರೋದು ಅಂತ ಗೊತ್ತಲ್ಲ. ವಿ ಆರ್ ಒನ್ ಆಫ್ ಈಸ್ ಫಸ್ಟ್ ಬೆಸ್ಟ್ ಕ್ಲೈಂಟ್ಸ್. ಯು ನೋಸ್ ದ ಇಂಪಾರ್ಟೆನ್ಸ್ ಆಫ್ ಟೈಮ್. ಬೈ ದ ವೇ, ನಾನು ಬಂದಿರೋದು ಅವ್ರಿಗೆ ಹೇಳಿದ್ದೀರಾ? ಆ್ಯಕ್ಚುಲಿ ನಾನು ಬೇಗ ಬಂದಿದ್ದೀನಿ ಅಂತಂದರೆ ಅವರು ಬೇಗ ಮೀಟಿಂಗ್ ಶುರು ಮಾಡ್ತಾರೆ. ಸರ್, ಐ ಹ್ಯಾಡ್ ಇನ್ಫಾರ್ಮ್ಡ್ ಯು ಅಲಿಯರ್. ಆರ್ಯ ಸರ್ ಸಿಗೋದು ಶ್ಯೂರ್ ಇಲ್ಲ. ಬಟ್ ಯಾ, ಹರ್ಷ ಸರ್ ವಿಲ್ ಬಿ ಹಿಯರ್. ಡಿಡ್ ಆರ್ಯವರ್ಧನ್ ಸೇ ಈ ಕಾಂಟ್ ಮೀಟ್ ಮೀ? ನೋ, ನಥಿಂಗ್ ಲೈಕ್ ದ್ಯಾಟ್. Then how can you say that? Let him come. You see, let him know that I have come over here. You are his secretary, right? ವಿಷಯನ ಕಮ್ಯುನಿಕೇಟ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಅಂಡರ್ಸ್ಟ್ಯಾಂಡ್? ಎಸ್ ಸರ್, ಐ ಡೂ ಅಂಡರ್ಸ್ಟ್ಯಾಂಡ್. ನಿಮಗೂ ನಮ್ಮ ಕಂಪನಿಗೂ ಇರೋ ಬಾಂಡಿಂಗ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತಿದೆ. ಬಟ್ ನಾನೀಗ ಇಲ್ಲಿ ಬರೀ ಆರ್ಯ ಸರ್ ಸೆಕ್ರೆಟರಿ ಮಾತ್ರ ಅಲ್ಲ. ಐ ಆಮ್ ದ ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಗ್ರೂಪ್. Oh, I see. You are very fast then. Congratulations. Very good. I have my flight ticket booked at 1:55, Meera. So, arrange a meeting accordingly as early as you can. Sure, sir. Yeah. Before that, I've arranged a special breakfast for you. Just a second. ಸಂತೋಷ್, ಹಾಂ ಮೇಡಮ್. ನಾನು ಹೇಳಿದ್ನಲ್ಲ, ಇವ್ರಿಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿ. ಸರಿ ಮೇಡಮ್. Not now. Let me wait for Mr. Vardhan. ಆರ್ಯ ಸರ್ ಇವತ್ತು ಆಫೀಸಿಗೆ ಬರ್ತಾರೋ ಇಲ್ವೋ? ಏನು ಮಾಡಲಿ? ಎಕ್ಸ್ಕ್ಯೂಸ್ ಮೀ ಸರ್, ಐಲ್ ಬಿ ರೈಟ್. ನನಗೋಸ್ಕರ ಕಟ್ಕಳ್ಸಿರೋದು. ಹಾಂ, ನನಗೆ ಊಟ ಕೊಡು. ಊಟ ಬಿಡು ಬಿಡು. ಕಿತ್ಕೊಂಡ್ರೆ ಈ ಊಟ ಕೊಡೋಲ್ಲ. ಹಸಿವಾಗ್ತಿದೆ. ಊಟ ಊಟ ಬೇಕು ನನಗೆ. ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ರೆ ಊಟ ನಿನಗೆ ಕೊಡ್ತೀನಿ. ಕೇಳು, ನನಗೆ ತುಂಬ ಹಸಿವಾಗ್ತಿದೆ. ಬೇಗ ಕೇಳು. ಇಲ್ಲಿದ್ದವನು ಎಲ್ಲೂ ಹೋದ? ನೀನು ಅವನ ನೋಡಿದ್ಯಾ? ಅವನು ಮೋಸಗಾರ. ಅವನು ಮೋಸಗಾರ. ಅವನು ಕಳ್ಳ. ಅವನು ಪಾಯಸ ಒಬ್ಬಟ್ಟು ಕೊಡ್ತೀನಿ ಅಂತ ನನ್ನ ಹತ್ರ ಬಾಗಿಲು ತೆಗೆದುಕೊಂಡು ಊಟ ಕೊಡ್ದು ಹೊಡೋಗ್ಬಿಟ್ಟ. ಓಡಿ ಹೋದ್ನ. ನನ್ನನ್ನು ತಳ್ಳಿಬಿಟ್ಟು ಹೋಗ್ಬಿಟ್ಟ. ಬೇಕಾ ನೋಡು, ಕಾಲು ನೋವು, ರಕ್ತ. ಕಳ್ಳ ಅವನು. ಅವನ ಪಾಪ ಕಳಿಯೋದಕ್ಕೆ, ಅವನ ಮಾತು ಉಳಿಸೋದಕ್ಕೆ ನೀನು ಊಟ ತಂದಿದ್ಯಲ್ಲ. ನಿನಗೆ ಬೇಕಾದ್ ಕೊಡಿಸ್ತೀನಿ. ಅವನು ಎಲ್ಲಿಗೆ ಹೋದ ಅಂತ ಹೇಳ್ತೀಯಾ? ಪಾಯಸ ಕೊಡ್ತೀಯಾ? ಕೊಡಿಸ್ತೀನಿ. ಎಲ್ಲಿ ಹೋದ ಅಂತ ಹೇಳು. ಹಿಂಗೆ ಕೆಳಗೆ ಓಡೋದ ಕೆಳಗಡೆ ಓಡೋದ. ತಗೋ, ಒಳ್ಳೆಯವನು. Hi sir, can you come to office today? ಇಲ್ಲ, ಆಗಲ್ಲ. ಪ್ಲೀಸ್ ಮೀರಾ, ಇವತ್ತು ನೀನೇ ಹ್ಯಾಂಡಲ್ ಮಾಡು. ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. Oh, all right sir. I'll take care. Yeah, bye. Yeah. ಆರ್ಯ ಸರ್ ಇತ್ತೀಚೆಗೆ ತುಂಬಾ ಟೆನ್ಷನಲ್ಲಿರ್ತಾರೆ. ಅವರನ್ನು ನನಗೆ ಡಿಸ್ಟರ್ಬ್ ಮಾಡಿದ್ದೇ ತಪ್ಪು. ನಾನೇ ಇವ್ರನ್ನ ಹೇಗಾದರೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ ಮಿ ಹ್ಯಾಂಡಲ್ ದಿಸ್.
ಈ ಡಬ್ಬಿ ಎಲ್ಲಿಂದ ತಂದ? ಈಗಿದ್ ಬೇಕಾ? ಸುಬ್ಬು ನೋಡಿದ್ರೆ ಸುಮ್ಮನೆ ತೊಂದರೆ. ಮೊದಲಿನಿಂದ ಹೋಗು. ಅನು, ಹುಷಾರಮ್ಮ. ನಿನ್ನ ಹೊಟ್ಟೆಲೆ ಮಗು ಇದೆ ಅನ್ನೋದನ್ನ ಮರಿಬೇಡ. ನಡ್ಕೊಂಡು ಓಡಾಡು, ಆದ್ರೆ ಬರಬರ ಅಂತ ಓಡಾಡ್ಬೇಡ. ಅರ್ಥ ಆಯ್ತಾ? ಸರಿ ಆಯ್ತು. ಇದು ಯಾರ ಡಬ್ಬಿ ಹೇಳು, ಎಲ್ಲಿಂದ ತಂದೆ? ನಮ್ಮನೆದೆ ಕಣೆ. ನಮ್ಮನೆದ? ನಿನ್ನ ನೋಡಕ್ಕೆ ನಿನ್ನ ಮನೆಗೆ ಬರ್ಬೇಕಾದ್ರೆ ಈ ಡಬ್ಬಿಲೇ ಸಿಹಿ ತಂದಿದೆ. ಅನು, ಡಬ್ಬಿ ಬಗ್ಗೆ ಆಮೇಲೆ ಮಾತಾಡೋಣ. ನೀನು ಅಳಿಯಂದ್ರ ಜೊತೆ ಮಾತಾಡು, ಹೊರಟಾಗಿ ಮಾತಾಡ್ಬೇಡ್ವೆ. ಅಮ್ಮ, ಅಪ್ಪಂಗೆ ಗೊತ್ತಾದ್ರೆ ಒಂದು ಕೆಲಸ ಮಾಡು. ದೇವ್ರ ಹತ್ರ ಕೈ ಮುಕ್ಕೊಂಡು ನಿಮ್ಮ ಅಪ್ಪನಿಗೆ ಹುಚ್ಚು ಆದಷ್ಟು ಬೇಗ ಬಿಟ್ಟೋಗ್ಲಿ ಅಂತ ಬೇಡ್ಕೊ. ಇನ್ನು ನಮ್ಮ ಕೈಲಿ ಏನಿಲ್ಲ ಅನು. ಯಾಕಮ್ಮ ಹೀಗೆ ಮಾತಾಡ್ತೀಯಾ? ಹೇಗೆ ಮಾತಾಡೋದು? ಬಸ್ರಿ ಹೆಂಗ್ಸ್ಗೆ ಹೇಗೆಲ್ಲ ಆರೈಕೆ ಮಾಡಬೇಕು, ಆದರೆ ನಿಮ್ಮಪ್ಪ ಹೇಗೆಲ್ಲ ಹಿಂಸೆ ಕೊಡ್ತಿದ್ದಾನೆ ನೋಡು. ಅಮ್ಮ, ನೀನು ನನ್ನ ಜೀವನನ ಸರಿ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಪ್ಪನ್ನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ ಅಮ್ಮ. ಅಪ್ಪನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಅನು, ಹುಷಾರ್ ಕಣೆ. ಕ್ಯಾಬ್ ಬುಕ್ ಮಾಡಿ ಎಷ್ಟೊತ್ತಾಯ್ತು? ಆಗ್ಲಿಂದನೂ 3 ನಿಮಿಷ ಅಂತಾನೆ ತೋರಿಸ್ತಾ ಇದೆ. ಉದೋ ಉದೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉದೋ ಉದೋ, ಪರಶುರಾಮ ನಿನ್ ಹಾಲ್ ಕುದೋ ಉದೋ 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 ಎಲ್ಲಮ್ಮ. ಕರಡ ಸಂಬಂಧಕ್ಕೆ ಕಟ್ಟಿಬಿಟ್ಟು ಕೂಡಿ ಕಡೆ ಆಟದಾಗ ಬದುಕಿದ ತಾಳ ತಪ್ಪದ. ಒಂದು ಹೆಜ್ಜೆ ಲೆಕ್ಕ ತಪ್ಪಿದ್ರು ಬಾಳ ಮನೆಯಾಗ ಅತಿಥಿಯಾಗಿರ್ಬೇಕಾಗ್ತದ. ಲೆಕ್ಕ ಚುಕ್ಕ ಮಾಡೋ ಹೊರಟಾಗ ಮತ್ತೆ ಮತ್ತೆ ತಪ್ಪು ಲೆಕ್ಕನ ತಿದ್ದಿ ತೀಡಿ ಸರಿ ಮಾಡಕ್ ಹೋದ್ರ ಆಯಸ್ಸೇ ಮುಗ್ದೋಗ್ತದ. ಅದಕ್ಕೂ ಬರಲಾಗ ಮೊದಲು ಅದನ್ನ ಬಂಗಾರ ಮಾಡ್ಕೊಳ್ಳೋದು ನಿನ್ ಕೈಯಾಗೈತಿ. ಈ ತಾಯಿ ಎಲ್ಲವ ನಿನಗಾಗ ಹೊಸ ದಾರಿನ ತಂದಿಟ್ಟಾಳ. ನಡೆಯೋದಷ್ಟ ನಿನ್ ಕೆಲಸ. ಈ ದಾರಿನ ನಿರಾಕರಿಸಬೇಡ. ಉದೋ ಉದೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್. ನಾನು ಯಾವತ್ತೆಲ್ಲವ ತೋರಿಸಿದ ದಾರಿನ ನಿರಾಕರಿಸಿದ್ದೀನಿ. ಅಷ್ಟೊಂದು ಧೈರ್ಯ ನನಗೆಲ್ಲಿಂದ ಬರಬೇಕು? ತಾಯಿ ಎಲ್ಲವ, ನನ್ಗೆ ಗೊತ್ತಿದ್ದು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಎಲ್ಲರೂ ಚೆನ್ನಾಗಿಟ್ಟಿರು. ಈ ಕ್ಯಾಬಿಗೆ ಏನಾಗಿದೆ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನೊಂದ್ಸತಿ ಟ್ರೈ ಮಾಡಿ ನೋಡ್ತೀನಿ. ಛೇ, ಏನಾಗಿದೆ ಆ್ಯಪ್ಗೆ? ಆಗ್ಲಿಂದ ಬರೀ ಎರರ್ ಅಂತಾನೆ ತೋರಿಸ್ತಾ ಇದೆ. ಇಲ್ಲಿ ಆಟೋ ಸಿಗುತ್ತಾ? ಬಸ್ ಸ್ಟಾಪ್ ಎಲ್ಲಿದ್ಯಪ್ಪ? ಒಂದು ಗೊತ್ತಾಗ್ತಿಲ್ಲ. ಹಲೋ ಮೀರಾ. ಹಾಯ್ ಹರ್ಷ ಸರ್, ನೀವು ಆಫೀಸಿಗೆ ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ? ಏನಿಲ್ಲ ಸರ್, ಆಫೀಸ್ಗೆ ಒಬ್ಬರು ಸೀನಿಯರ್ ಕ್ಲೈಂಟ್ ಬಂದ್ಬಿಟ್ಟಿದ್ದಾರೆ. ಆರ್ಯ ಸರ್ನ ಕೇಳಿದ್ರು. ಐ ಕಾಲ್ಡ್ ಹಿಮ್ ಆಸ್ ವೆಲ್, ಬಟ್ ಐ ಗೆಸ್ ಈಸ್ ಬಿಸಿ. ಸೊ ನೀವು ಸ್ವಲ್ಪ ಬೇಗ ಬರೋಕ್ಕಾಗುತ್ತಾ, ಇಫ್ ಯು ಡೋಂಟ್ ಮೈಂಡ್? ಮೀರಾ, ನಾನು ಆ್ಯಕ್ಚುಲಿ ಸಾರಿ ಆ್ಯಕ್ಚುಲಿ ಮೀರಾ, ಸಾರಿ ಮೀರಾ, ಐ ಆಮ್ ನಾಟ್ ಕೀಪಿಂಗ್ ವೆಲ್. ಇವತ್ತು ಹೊರಗಡೆ ಬರೋದಕ್ಕೆ ಚಾನ್ಸೇ ಇಲ್ಲ ಮೀರಾ.
ಪ್ಲೀಸ್ ಇಫ್ ಪಾಸಿಬಲ್ ನೀನೇ ಹ್ಯಾಂಡಲ್ ಮಾಡ್ಕೊಂಬಿರಾ ಪ್ಲೀಸ್. ಹರ್ಷ, ಹುಷಾರಿಲ್ದಾಗ ಫೋನ್ನ ಸ್ವಿಚ್ ಆಫ್ ಮಾಡಿ ಮಲ್ಕೊಳ್ಳೋದಕ್ಕಾಗಲ್ವಾ? ಹರ್ಷ ಸರ್, ಐ ಅಂಡರ್ಸ್ಟ್ಯಾಂಡ್. ಯು ಪ್ಲೀಸ್ ಟೇಕ್ ರೆಸ್ಟ್. ಯಾ, ಐಲ್ ಮ್ಯಾನೇಜ್ ಸರ್. ಓಕೆ ಮೀರಾ, ಥ್ಯಾಂಕ್ಸ್. ಏನಂತ ಅವಳ್ದು? ಎಲ್ಲಿಂದ ಶುರುವಾಯ್ತೋ ನಿನಗೆ ಇನ್ಫೆಕ್ಷನ್? ಮನೇಲಿರೋ ವೈರಸ್ಗಳೆಲ್ಲ ಹೊರಗೋಯ್ತು, ಆದರೆ ಇದ್ಯಾ ವೈರಸ್ಸೋ ಏನೋ. ಮಾನ್ಸಿ, ಅದಕ್ಕೆ ಮತ್ತೆ ಅವ್ರ ಮನೆಯವರೆಲ್ಲ ವೈರಸ್ ಅಂತಿದ್ಯಾ? ಅದು ಹೇಗೆ ಈ ಥರ ಎಲ್ಲ ಥಿಂಕ್ ಮಾಡ್ತೀನಿ ನೀನು? ಓ ಗಾಡ್, ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಹುಷಾರಿಲ್ಲದೆ ಬರೀ ಮಲ್ಕೊಂಡು ನಿನಗೆ ಬೋರ್ ಆಗಿರುತ್ತೆ ಅಂತ ಜಸ್ಟ್ ಚಿಯರ್ ಯು. ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಬೇಡ. ಅನ್ನೋ ಅದಕ್ಕೆ ಇಲ್ಲಿಂದ ಹೋದ್ಮೇಲೆ ಒಂದು ಫೋನ್ ಕಾಲ್ ಕೂಡ ಇಲ್ಲ. ಹೇಗಿದ್ದಾರೋ ಏನು ಇದೆಲ್ಲ ಒಪ್ಕೊಳ್ಳೋಕ್ಕೆ ಆಗ್ತಿಲ್ಲ ಮನ್. ಐ ಹೋಪ್ ಶಿ ಕಮ್ಸ್ ಬ್ಯಾಕ್. ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಪ್ಲೀಸ್ ಮಲ್ಕೋ. ಓ ಗಾಡ್, ಏನು ಮಾಡಲಿ ಈಗ? ನಮ್ಮ ಕಂಪನಿ ಸಣ್ಣ ಪುಟ್ಟ ಡೀಲರ್ಸ್ ವೆಂಡರ್ಸ್ ಜೊತೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಅಂದರೆ ಆರ್ಯ ಸರಿಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ 22 ಇಯರ್ಸಿಂದ ಬಾಂಡಿಂಗ್ ಇರೋ ಇಷ್ಟು ದೊಡ್ಡ ಕ್ಲೈಂಟ್ ಜೊತೆ ಕ್ಲಾಶ್ ಆದರೆ ನಾನು ಆರ್ಯ ಸರ್ಗೆ ಏನಂತ ಹೇಳೋದು? ಬಟ್ ನಾವು ಆರ್ಯ ಸರ್ ಕೂಡ ಇಲ್ಲ, ಹರ್ಷ ಸರ್ ಕೂಡ ಇಲ್ಲ. ಗಾಡ್, ಪ್ಲೀಸ್ ಸೇವ್ ಮೀ. ಆರಾಧನಾ ಅವರೇ, ಥ್ಯಾಂಕ್ ಗಾಡ್ ನೀವು ಬಂದಿದ್ದು ಒಳ್ಳೇದಾಯಿತು. ಪ್ಲೀಸ್ ಬನ್ನಿ. ಯಾಕೆ ಮೀರಾ, ಏನಾಯಿತು? ನಾನು ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಐ ರಿಯಲಿ ನೀಡ್ ಯುವರ್ ಹೆಲ್ಪ್. ನನಗೇನು ಹೇಳ್ತೀನೋ ನೀವು ಹಾಗೆ ಆ್ಯಕ್ಟ್ ಮಾಡ್ತಾ ಹೋಗಿ. ನಾನು ಮಿಕ್ಕಿದೆಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಪ್ಲೀಸ್. ಐ ಗೆಸ್ ಯು ಟೂ ಟೆನ್ಸ್. ನಾನು ನಿಮ್ಮನ್ನ ಇವಾಗ ಏನೂ ಕೇಳೋದಿಲ್ಲ. ಏನು ಮಾಡಬೇಕು ಹೇಳಿ? ವೆರಿ ಸಿಂಪಲ್. ಈಗ ನೀವು ನಮ್ಮ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಸ್ಪೆಷಲ್ ಕನ್ಸಲ್ಟೆಂಟ್, ಓಕೆನಾ? ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ನೀವು ಕೂಡ ಒಬ್ಬರು. ಇದೇ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಸಾಕು. ಮಿಕ್ಕಿದೆಲ್ಲ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೀರಾ, ಐ ಜಸ್ಟ್ ಕೇಮ್ ಟು ಮೀಟ್ ಅನು. ಐ ಅಂಡರ್ಸ್ಟ್ಯಾಂಡ್. ಅನು ಮೀಟ್ ಮಾಡೋಕ್ಕೆ ಬಂದಿರ್ಬೋದು, ಬಟ್ ಈಗ ಐ ಡೆಫಿನೆಟ್ಲಿ ನೀಡ್ ಯುವರ್ ಹೆಲ್ಪ್ ಆರಾಧನಾ ಅವರೇ. ಪ್ಲೀಸ್ ಪ್ಲೀಸ್ ಬನ್ನಿ. ಹಾಯ್ ಸರ್, ಮೀಟ್ ಮಿಸಸ್ ಆರಾಧನಾ. ಶೀಸ್ ಆ ಸ್ಪೆಷಲ್ ಕನ್ಸಲ್ಟೆಂಟ್. ಆರ್ಯ ಸರ್ ಇವ್ರನ್ನ ಸ್ಪೆಷಲ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ವೇರ್ ಇಸ್ ಮಿಸ್ಟರ್ ಆರ್ಯವರ್ಧನ್? ವೆಲ್, ಐ ಹ್ಯಾಡ್ ಇನ್ಫಾರ್ಮ್ಡ್ ಹಿಮ್ ನೀವು ಬಂದಿದ್ದೀರಾ ಅಂತ ತಿಳಿಸಿದ್ದೆ. ಅದಕ್ಕೆ ಅವರು ಖುದ್ದಾಗಿ ಆರಾಧನಾ ಶುಡ್ ಬಿ ಹಿಯರ್ ಅಂತ ಹೇಳಿ ಅವ್ರನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಶೀಸ್ ಹಿಯರ್. ಹಾಗಿದ್ರೆ ಆರ್ಯವರ್ಧನ್? ಮಿಸಸ್ ಆರಾಧನಾ ಇದ್ದಾರೆ ಅಂದಮೇಲೆ ಆರ್ಯ ಸರ್ ಇದ್ದಾಗೇನೆ. ಅವರೇ ಎಲ್ಲ ಕಡೆ ಹೇಳ್ತಿರ್ತಾರಲ್ಲ, ನಿಮಗೆ ಗೊತ್ತಿರಬೇಕಲ್ಲ ಸರ್. ಯು ಮಸ್ಟ್ ಬಿ ಫಾಲೋಯಿಂಗ್ ಹಿಮ್. ಯಾ ಆಫ್ ಕೋರ್ಸ್. ಸೊ ಲೆಟ್ ಸ್ಟಾರ್ಟ್ ದ ಮೀಟಿಂಗ್. ಆಗಬೇಕಾದ ಕೆಲಸ ಆಗಿಲ್ಲ ಅಂದರೆ ಆರ್ಯ ಸರ್ ವಿಲ್ ಫೀಲ್ ಬ್ಯಾಡ್. ಎಸ್, ಐ ನೋ ಹಿಮ್. ಯಾ, ಸೊ ಐ ಹ್ಯಾವ್ ಅರೇಂಜ್ ಬ್ರೇಕ್ಫಾಸ್ಟ್ ಫಾರ್ ಯು. ಸೊ ನೀವು ಮೊದಲು ಬ್ರೇಕ್ಫಾಸ್ಟ್ ಫಿನಿಶ್ ಮಾಡ್ಕೊಂಬಿಡಿ. ಲೇಟರ್ ವಿ ಕ್ಯಾನ್ ಪ್ರೊಸೀಡ್ ವಿತ್ ದ ಮೀಟಿಂಗ್. ಯಾ, ಅರೆ ಇವತ್ತೇನು ಕ್ಯಾಬು ಸಿಗ್ತಿಲ್ಲ, ಆಟೋನೂ ಸಿಗ್ತಿಲ್ಲ. ಆಗಲೇ ಟೈಮ್ ಆಗ್ತಿದೆ. ಇವತ್ತು ನಾನು ಆಫೀಸ್ಗೆ ಹೋಗ್ತೀನೋ ಇಲ್ವೋ? ಈ ಟೈಮ್ಗೆ ಬಸ್ ಸಿಗುತ್ತಾ?
ಜರಿವಾ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ ಎಂದು ನಾನಿರುವೆ ಜೊತೆ ಜೊತೆಯಲಿ